ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವಿಜಯ್ ಟ್ರಾವೆಲ್ ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಮುಂದೆ ಬಂದಿದ್ದೀನಿ. ಪ್ರೆಸೆಂಟ್ ನಾನೀಗ ಬ್ಯಾಂಗ್ಳೂರಿನ ಯಶವಂತಪುರ ಏರಿಯಾದಲ್ಲಿರುವಂಥ ಗೋವರ್ಧನ್ ಥಿಯೇಟರ್ ಮುಂದೆ ಇದ್ದೀನಿ. ನಾನಂತೂ ಇವತ್ತು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಏನು ಗೊತ್ತಾ, ಈ ನಡುವೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಲಾಸ್ಟ್ ಟೈಮು ಹುಬ್ಳಿಯಿಂದ ಪುಣೆಗೆ ವಂದೇ ಭಾರತಲ್ಲಿ ಮಾಡಿದ್ದು, ಆಮೇಲೆ ಪುಣೆಯಿಂದ ಮುಂಬೈಗೆ ಹೋಗಿದ್ದು ಲೋನಾವಾಲಾ ಘಾಟ್ ಸೆಕ್ಷನಲ್ಲಿ, ಅದೆಲ್ಲ ಸ್ವಲ್ಪ ಎಕ್ಸೈಟ್ಮೆಂಟ್ ಅನ್ನೋದು ಜಾಸ್ತಿ ಇದೆ. ಬಟ್ ಈ ಎಕ್ಸೈಟ್ಮೆಂಟ್ಗೂ ಒಂದು ರೀಸನ್ ಇದೆ. ಏನಂದರೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನೊಂದು ಪ್ಯಾಕೇಜ್ ಫಿಟ್ ಮಾಡ್ತಾಯಿದ್ದೀನಿ. ಅದು ಒಂದು ದಿವಸ 2 ದಿವಸ ಅಲ್ಲ, ಆಲ್ಮೋಸ್ಟ್ 6 ನೈಟ್ಸು 7 ಡೇಸು, 6 ನೈಟು 7 ದಿವಸ ಪ್ಯಾಕೇಜ್ ಟ್ರಿಪ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ಬ್ಯಾಂಗ್ಳೂರಿಂದ ಶಿರ್ಡಿಗೆ ಹೋಗ್ತಾಯಿದ್ದೀನಿ. ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರ. ಇದೇನಪ್ಪ ಬ್ಯಾಂಗ್ಳೂರಿಂದ ಶಿರ್ಡಿಗೆ 7 ದಿವಸ ಬೇಕಾ, ನೀನೇನು ನಡ್ಕೊಂಡು ಹೋಗ್ತೀಯ ಅಂದರೆ ಇಲ್ಲ, ಬ್ಯಾಂಗ್ಳೂರಿಂದ ಶಿರ್ಡಿಗೆ ನಾವು ಡೈರೆಕ್ಟಾಗಿ ಹೋಗ್ತಾ ಇಲ್ಲ. ಮಧ್ಯದಲ್ಲಿ ಸುಮಾರು ಪ್ಲೇಸಸ್ನ ನೋಡಿಕೊಂಡು ಆಮೇಲೆ ಶಿರ್ಡಿಗೆ ಹೋಗಿ ಶಿರ್ಡಿಯಿಂದ ಮತ್ತೆ ಸುಮಾರು ಪ್ಲೇಸಸ್ ನೋಡಿಕೊಂಡು ರಿಟರ್ನ್ ಬರ್ತಾನೆ ಕೆಲವು ಪ್ಲೇಸಸ್ನ ನೋಡಿಕೊಂಡು ಬ್ಯಾಂಗ್ಳೂರಿಗೆ ಬರ್ತೀವಿ. ಓವರಾಲ್ ಆಗಿ ನಾವು ಈ ಪ್ಯಾಕೇಜಲ್ಲಿ ಸುಮಾರು ಒಂದು 18ರಿಂದ 19 ಪ್ಲೇಸಸ್ ಕವರ್ ಮಾಡ್ತೀವಿ. ಅದು ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ತೀವಿ ಆಮೇಲೆ ಓಕೆ ಅದನ್ನೆಲ್ಲ ನಾನು ನಿಮಗೆ ಬರ್ತಾ ಹೇಳ್ತೀನಿ. ಓಕೆ, ಇದು 7 ದಿವಸ ಟ್ರಿಪ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ ಡೇ 1, ಡೇ 2, ಡೇ 3 ಅಂದರೆ ಇವಾಗ ನೈಟ್ ನಾವು ಇಲ್ಲಿಂದ 8:30ಗೆ ಹೊಡ್ತೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಪ್ಲೇಸ್ಗೆ ಹೋಗ್ತೀವಿ. ಆ ಡೇ ಎಲ್ಲ ನಾವು ಕವರ್ ಮಾಡಿಬಿಟ್ಟು ಓಕೆ ಈವ್ನಿಂಗ್ ಒಂದು ಹೋಟೆಲಲ್ಲಿ ಸ್ಟೇ ಮಾಡ್ತೀವಿ. ಸೊ ಈ ಡೇ 1 ಒಂದು ವಿಡಿಯೋ, ಡೇ 2 ಒಂದು ವಿಡಿಯೋ, ಡೇ 3 ಒಂದು ವಿಡಿಯೋ, ಆ ಥರ ಇದೊಂಥರ ಕಂಪ್ಲೀಟ್ ಪ್ಯಾಕೇಜು. ಇದರಲ್ಲಿ ನಮಗೆ ಟ್ರಾನ್ಸ್ಪೋರ್ಟೇಷನು, ಅಕಾಮಡೇಷನ್ನು, ಫುಡ್ಡು ಮತ್ತು ಟೆಂಪಲ್ಸಲ್ಲಿ ಎಂಟ್ರಿ ಫೀಸ್ ಎಲ್ಲ ಕವರ್ ಆಗುತ್ತೆ. ನಮಗೆ ಈ ಪ್ಯಾಕೇಜ್ನ ಆರ್ಗನೈಸ್ ಮಾಡ್ತಾ ಇರೋದು ಸಾಯಿ ರಾಗ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು. ಓಕೆ, ಸೊ ಈಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 7:45 ಆಗ್ತಾಯಿದೆ. ಸೊ ನಮ್ಮ ಜರ್ನಿ ಇವಾಗ ಇನ್ನೂ ಸುಮಾರು ಜನ ಬರಬೇಕು. ಸೊ ಈ ಪ್ಯಾಕೇಜಲ್ಲಿ ನಾವು ಹೋಗ್ತಾ ಇರೋದು 35 ಮೆಂಬರ್ಸು. ಇದರಲ್ಲಿ ನಾವು ಇವತ್ತು ಹೋಗ್ತಾ ಇರೋದು ಬಸ್ಸಲ್ಲಿ, ಅದು AC ಸೀಟರ್ ಬಸ್ಸಲ್ಲಿ, ಸೆಮಿ ಸೀಟರ್ ಬಸ್ಸಲ್ಲಿ. ಓಕೆ, ಸೊ ಆ ಬಸ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಹೇಗಿದೆ ಅಂತ ನಿಮಗೆಲ್ಲರೂ ತೋರಿಸ್ತೀನಿ, ಬನ್ನಿ. ಬಸ್ ಇಂಟೀರಿಯರ್ ಎಕ್ಸ್ಟೀರಿಯರ್ ತೋರ್ಸೋಕ್ಕೆ ಮುಂಚೆ ನಿಮಗೆಲ್ಲರಲ್ಲೂ ಒಂದು ಸ್ಮಾಲ್ ರಿಕ್ವೆಸ್ಟ್, ವಿಡಿಯೋನ ಲೈಕ್ ಮಾಡಿ, ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತ್ಕೊಂಬೇಡಿ. ಬನ್ನಿ, ಬಸ್ ಇಂಟೀರಿಯರ್ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು. ಇದು ಡ್ರೈವರ್ ಕ್ಯಾಬಿನ್. ಬನ್ನಿ, ಈ ಬಸ್ಸಲ್ಲಿ ಸೀಟ್ಸ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಬಸ್ ಇಂಟೀರಿಯರ್ ಈ ಥರ ಇದೆ, ತುಂಬ ಡೀಸೆಂಟ್ ಆಗಿದೆ ಬಸ್ಸು. ಇದು ಸೆಮಿ ಕಂಪ್ಲೀಟ್ AC ಕೋಚು. ಟೋಟಲ್ ಸೀಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 35. ಸೀಟಿಂಗ್ ಕಾನ್ಫಿಗರೇಷನ್ 2x2. ಲಗೇಜ್ ರ್ಯಾಕು, ಚಿಕ್ಕ ಬ್ಯಾಗ್ ಇಟ್ಕೊಬೋದು, ಬಟ್ ದೊಡ್ಡ ಬ್ಯಾಗ್ ಇಡೋಕ್ಕಾಗಲ್ಲ. ಇಲ್ಲೊಂದು ಸ್ಪೀಕರ್ಸ್ ಇದೆ. ಲೈಟ್ ಹಾಕಿಲ್ಲ, ಆ್ಯಕ್ಚುಲಿ ಲೈಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮುಂದೆ ಇದು ಪ್ಯಾಕೇಜ್ ಟ್ರಿಪ್ಪು, ಅದು 6 ನೈಟ್ಸು 7 ಡೇಸ್ ಪ್ಯಾಕೇಜ್ ಆಗಿರೋದ್ರಿಂದ ಎಂಟರ್ಟೈನ್ಮೆಂಟಿಗೆ ಕಂಪಲ್ಸರಿ TV ಇರಲೇಬೇಕು. ಇಲ್ಲಿ ಚಾರ್ಜಿಂಗ್ ಪೋರ್ಟ್ಸ್ ಕೂಡ ಇದೆ. ತುಂಬ ಡೀಸೆಂಟ್ ಆಗಿದೆ ಬಸ್ ಮಾತ್ರ. ಬಟ್ ಇನ್ನು ಜರ್ನಿ ಮಾಡಿದ್ರೆ ಗೊತ್ತಾಗುತ್ತೆ ಹೇಗಿದೆ, ಕಂಫರ್ಟ್ ಹೇಗಿದೆ ಅಂದ್ಬಿಟ್ಟು. ಆ ಡೀಟೇಲ್ಸ್ನೆಲ್ಲ ನಾನು ನಿಮಗೆ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ. ಗೋವರ್ಧನ್ ಥಿಯೇಟರಲ್ಲಿ ಸೂಪರ್ ಸ್ಟಾರ್ ಉಪೇಂದ್ರ ಅವ್ರು ಆ್ಯಕ್ಟ್ ಮಾಡಿರೋಂಥ ಓಲ್ಡ್ ಸಿನಿಮಾ ಉಪೇಂದ್ರ ಆಲ್ಮೋಸ್ಟ್ 25 ಇಯರ್ಸ್ ಆದಮೇಲೆ 4Kನಲ್ಲಿ ರಿಲೀಸ್ ಮಾಡಿದ್ದಾರೆ 20ನೇ ತಾರೀಕು.
ಟೈಮ್ ಇವಾಗ ಕರೆಕ್ಟಾಗಿ 9 ಗಂಟೆ ಆಗ್ತಿದೆ. ಈಗ ನಮ್ಮ ಗಾಡಿಗೆ ಲಗೇಜ್ ಅಂದರೆ ರೇಷನ್ನ ಲೋಡ್ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನಂದರೆ ಈ ಪ್ಯಾಕೇಜಲ್ಲಿ ಫುಡ್ ಇನ್ಕ್ಲೂಡ್ ಆಗಿರುತ್ತಲ್ಲ, ಇದರಲ್ಲಿ ಏನಂದರೆ ನಮ್ಮ ಜೊತೆ ಅಡುಗೆ ಭಟ್ರು ಬರ್ತಾರೆ. ಎಲ್ಲೂ ಹೋಟೆಲ್ಸಲ್ಲಿ ನಿಲ್ಲಿಸೋದಿಲ್ಲ. ನಾವು ಎಲ್ಲಿ ಅಕಾಮಿಡೇಷನ್ ತೊಗೊತೀವಲ್ಲ, ಸ್ಟೇ ಮಾಡ್ತೀವಲ್ಲ, ಅಲ್ಲೇ ನಮಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲ ಇನ್ಕ್ಲೂಡ್ ಇರುತ್ತೆ. ಅದನ್ನು ಅಲ್ಲೇ ಪ್ರಿಪೇರ್ ಮಾಡಿ ನಮಗೆ ಫ್ರೆಶ್ ಆಗಿ ಸರ್ವ್ ಮಾಡ್ತಾರೆ. ಸೊ ಇದರಿಂದ ಒಂದು ಅಡ್ವಾಂಟೇಜ್ ಏನಂದರೆ ಸೀನಿಯರ್ ಸಿಟಿಸನ್ಸ್ ಮತ್ತು ಬೇರೆ ಯಾರಿಗೇ ಆಗಲಿ ಔಟ್ಸೈಡ್ ಫುಡ್ಡು ಪಾಯ್ಸನ್ ಆಗೋದು ಮತ್ತು ಫುಡ್ಡು ಇಷ್ಟ ಇಲ್ದಿರೋದು ಆ ಥರದ್ದೇನೂ ಇರೋಲ್ಲ. ಬಟ್ ಇನ್ನೊಂದು ಏನಂದರೆ ಇದೊಂದು ಡಿವೋಷ್ನಲ್ ಟ್ರಿಪ್ ಆಗಿರೋದ್ರಿಂದ ಇದು ಕಂಪ್ಲೀಟಾಗಿ ವೆಜ್ ಫುಡ್ಡೇ ಇರುತ್ತೆ ನಮಗೆ. ಟೈಮ್ ಇವಾಗ ಕರೆಕ್ಟಾಗಿ 11 o'clock ಆಗ್ತಿದೆ. ನಾವೀಗ ಡಿನ್ನರ್ಗೋಸ್ಕರ ನಿಲ್ಲಿಸಿದ್ದೀವಿ. ಎಲ್ಲಿ ಅಂದರೆ ಅರಿಶಿಣಕುಂಟ ಕ್ರಾಸ್ ಆದಮೇಲೆ ಇಲ್ಲಿ ಜಿಯೋ ಪೆಟ್ರೋಲ್ ಬಂಕ್ ಹತ್ರ. ಸೊ ಆ್ಯಕ್ಚುಲಿ ಸ್ವಲ್ಪ ಲೇಟೇ ಆಯಿತು ಡಿನ್ನರ್ಗೆ. ಯಾಕೆ ಅಂದರೆ ಅಲ್ಲಿ ನೈಟ್ ಡಿನ್ನರ್ ತೊಗೊಂಬರ್ತಾಯಿತ್ತಲ್ಲ, ವೆಹಿಕಲ್ಲು ಪಂಚರ್ ಆಗಿ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಡಿನ್ನರ್ ಮಾಡಿಬಿಡ್ಬೇಕಾಗಿತ್ತು. ಆಗುತ್ತೆ ಈ ಥರ ಪ್ಯಾಕೇಜ್ ಟ್ರಿಪ್ಸಲ್ಲಿ ಏನಾದರೂ ಒಂದು ಈ ಥರದ್ದು ಮಿಸ್ಟೇಕ್ಸ್ ನಡೀತಾ ಇರುತ್ತೆ. ನೋಡೋಣ ಮುಂದೆ ಇನ್ನೂ ಏನೇ ಆಗುತ್ತೆ ಅಂದ್ಬಿಟ್ಟು. ಪ್ರೆಸೆಂಟ್ ನಮಗೆ ಇವಾಗ ನಮ್ಮ ಟೂರ್ನ ಆರ್ಗನೈಸ್ ಮಾಡ್ತಿರೋದು ಸಾಯಿರಾಗ ಟೂರಿಸಮ್ಸ್. ಓಕೆ, ಸೊ ಅವರು ನಮ್ಮ ಐಡೆಂಟಿಫಿಕೇಷನ್ಗೋಸ್ಕರ ID ಕಾರ್ಡ್ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನು ನಾವು ಟೆಂಪಲ್ಸ್ ಹತ್ರ ಹೋದಾಗ ಹಾಕ್ಕೊಂಡ್ರೆ ಸೊ ನಮ್ಮದಂತೂ ಒಂದು ಇವರು ನಮ್ಮ ಗ್ರೂಪಿಂದ ಬಂದವರು ಅಂತ ಒಂದು ಐಡೆಂಟಿಟಿ ಇರುತ್ತೆ. ಓಕೆ, ಬನ್ನಿ ಡಿನ್ನರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಗಿಫ್ಟ್ ಟೈಪು ಪ್ಲೇಟ್ಸ್ ಅವರವ್ರ ಹೆಸರಲ್ಲಿರೋವಂಥ ಪ್ಲೇಟ್ಸ್ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ 7 ಡೇಸಿಗೆ ಈ ಪ್ಲೇಟ್ಸು ನಿಮ್ಮದೇ. ನೆಕ್ಸ್ಟ್ ಟ್ರಿಪ್ ಆದಮೇಲೆ ಕೂಡ ನಮ್ಮದೇ ಅದು. ಓಕೆ, ಥ್ಯಾಂಕ್ ಯು ಸರ್. ಸೊ ಇದು ನನ್ನ ಟ್ರಿಪ್ಪು, ನನ್ನದು ಇದು ಗಿಫ್ಟ್. ಇದು ಸಾಂಬಾರ್, ರೈಸ್, ಪಲ್ಯ, ಪಿಕಲ್. ಡಿನ್ನರ್ ಮುಗೀತು. ಇವಾಗ ಎಲ್ಲ ಪ್ಯಾಸೆಂಜರ್ಸು ಬಸ್ಸಿಗೆ ಹತ್ತುತ್ತಾ ಇದ್ದಾರೆ. ಇನ್ನು ಇಲ್ಲಿಂದ ಹೊರಡೋದೆ ನಾನ್ ಸ್ಟಾಪು. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಕೂಡಲ ಸಂಗಮದಲ್ಲಿ ಆಗುತ್ತೆ. ಓಕೆ, ಅಲ್ಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾಳೆ ನಿಮಗೆ ಯಾವ್ಯಾವ ಪ್ಲೇಸಸ್ ಪ್ಲ್ಯಾನ್ ಮಾಡಿದ್ದೀವಿ ಅದನ್ನೆಲ್ಲ ನಿಮಗೆಲ್ಲ ತೋರಿಸ್ತೀನಿ. ಮತ್ತು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟೈಮ್ ಇವಾಗ ಕರೆಕ್ಟಾಗಿ 4:50 ಆಗ್ತಾಯಿದೆ. ನಾವೀಗ ಚಿತ್ರದುರ್ಗ ಬೈಪಾಸ್ ಕ್ರಾಸ್ ಮಾಡಿಕೊಂಡು ಹೊಸಪೇಟೆ ಹೋಗೋ ಹೈವೇದಲ್ಲಿದ್ದೀವಿ. ಓಕೆ, ಏನಾಯಿತು ಅಂದರೆ ನಾನು 1 ಗಂಟೆ ಆದಮೇಲೆ ಮಲ್ಕೊಂಬಿಟ್ಟೆ. ಈಗ ಚಿತ್ರದುರ್ಗ ಇನ್ನೂ ಒಂದು 20 ಕಿಲೋಮೀಟ್ರ್ ಇರಬೇಕಾದ್ರೆ ಅಲ್ಲಿ ಒಂದು ಸರ್ವಿಸ್ ರೋಡಲ್ಲಿ ಲಾರಿ ಇದು ಆ್ಯಕ್ಸೆಲ್ ಬ್ಲೇಡ್ ಕಟ್ಟಾಗ್ಬಿಟ್ಟು ಪಲ್ಟಿಯಾಗಿ ಬಿದ್ದುಬಿಟ್ಟಿದೆ. ಸೊ ಅದರಿಂದ ಸುಮಾರು ಒಂದು 1.5 hour ಟ್ರಾಫಿಕ್ ಜಾಮ್ ಅಂತ. ಓಕೆ,
ಸೊ ಈಗ ಇಷ್ಟೊತ್ತಿಗೆ ನಾವು ಆಲ್ರೆಡಿ ಇದ್ರ ಹತ್ರ ಹೋಗ್ಬೇಕಾಗಿತ್ತು, ಹತ್ರ ಕೂಡಲ ಸಂಗಮ ಹತ್ರ ಹೋಗ್ಬೇಕಾಗಿತ್ತು. ಬಟ್ ಇಲ್ಲೇ ಇಷ್ಟು ಲೇಟ್ ಆಗಿಬಿಟ್ಟಿದೆ. ಇನ್ನೂ ಇಲ್ಲಿಂದ ಒಂದು 220 ಕಿಲೋಮೀಟರ್ ಇದೆ. ಮಿನಿಮಮ್ ಅಂದ್ರೂ 3.5 ಅವರ್ಸ್ ಮೇಲೇ ಆಗುತ್ತೆ ಅಲ್ಲಿ ಹೋಗೋದಕ್ಕೆ. ಪ್ರೆಸೆಂಟ್ ಇವಾಗ ಲೇಡೀಸ್ಗೋಸ್ಕರ ಇಲ್ಲಿ ಚಿತ್ರದುರ್ಗ ಇದರಲ್ಲಿ ದಾಟಿದ ಮೇಲೆ ಒಂದು ಪೆಟ್ರೋಲ್ ಬಂಕ್ ಹತ್ರ ವಾಶ್ರೂಮ್ ಬ್ರೇಕಿಗೆ ನಿಲ್ಲಿಸಿದ್ದಾರೆ. ಇಲ್ಲಿ ಬಿಟ್ಟರೆ ಇನ್ನು ನೆಕ್ಸ್ಟು ನಾನ್ ಸ್ಟಾಪೇ ಹೊಡಿತಾರೆ. ಆಮೇಲೆ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪೇ ಹೋಗೋದು. ಆಮೇಲೆ ನಮ್ಮ ಡ್ರೈವರ್ ಅಂತೂ ಎಕ್ಸಲೆಂಟಾಗಿ ಹೊಡಿತಾ ಇದ್ದಾರೆ, ನಿಜವಾಗ್ಲೂ ಒಳ್ಳೆ ಸ್ಪೀಡಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ. ಆಮೇಲೆ ನೋಡೋಣ ಬನ್ನಿ ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಅಂದ್ಬಿಟ್ಟು. ಯಾಕೆಂದರೆ ಇವಾಗ ನಾವು ಇಲ್ಲಿ ಲೇಟ್ ಆಗೋದ್ರಿಂದ ಅಲ್ಲಿ ಕೂಡಲ ಸಂಗಮಗೆ ಮತ್ತು ಅಂದ್ಕೊಂಡಿರೋ ಪ್ಲ್ಯಾನ್ ಪ್ರಕಾರ ಎಲ್ಲ ಪ್ಲೇಸಸ್ಗೂ ಕವರ್ ಮಾಡೋದು ಡಿಲೇ ಆಗ್ಬಿಡುತ್ತೆ. ಬಟ್ ಎಲ್ಲ ಪ್ಲೇಸಸ್ ಕವರ್ ಮಾಡಲೇ ಮಾಡ್ತೀವಿ. ನಾವು ಅಂದ್ಕೊಂಡಿದ್ದು 6 o'clockಗೆ ಕೂಡಲ ಸಂಗಮಗೆ ಹೋಗ್ತೀವಿ. ಅಲ್ಲಿಂದ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು 8-8:30 ಹೋಗೋ ಥರ ಅಲ್ಲಿಂದ ಹೊರಡೋ ಥರ. ಅಲ್ಲಿಂದ ಗಾಣಗಾಪುರ ಮತ್ತು 4 ಅವರ್ ಆಗುತ್ತಂತೆ. ಅಲ್ಲಿ ಒಂದು 2 ಅವರ್ ಆಗುತ್ತಂತೆ ಗಾಣಗಾಪುರದಲ್ಲಿ ದೇವ್ರ ದರ್ಶನ ಎಲ್ಲ. ಮತ್ತು ಅಲ್ಲಿಂದ ಪಂಡ್ರಾಪುರಕ್ಕೆ ಮತ್ತೆ ಒಂದು 4 ಅವರ್ ಆಗುತ್ತಂತೆ. ಸೊ ಪ್ಲ್ಯಾನ್ ಇದ್ದಿದ್ದೇನೆಂದರೆ ಇವತ್ತು ಸಾಯಂಕಾಲದಷ್ಟರಲ್ಲಿ ಪಂಡ್ರಾಪುರದಲ್ಲಿ ದರ್ಶನ ಮಾಡಬೇಕು ಅಂತ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಕೂಡಲ ಸಂಗಮ ಹೋಗೋದಕ್ಕೆ. ಸೊ ಈಗೆಲ್ಲ ಬಂದಾಯಿತು, ಇಲ್ಲಿಂದ ಹೊರಡ್ತೀವಿ. ಕೂಡಲ ಸಂಗಮದಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕರೆಕ್ಟಾಗಿ 8:15 ಆಗ್ತಿದೆ. ನಾವೀಗ ಆ್ಯಕ್ಚುಲಿ ಏನಾಗ್ತಾಯಿದೆ ಅಂದರೆ ಫುಲ್ಲು ಒಂಥರ ಮೆಸ್ಸಪ್ ಆಗ್ಬಿಟ್ಟಿದೆ. ಓಕೆ, ಅಂದ್ಕೊಂಡಿರೋ ಪ್ಲ್ಯಾನ್ ಯಾವುದು ಒಂಥರ ಅದ್ರ ಪ್ರಕಾರ ಹೋಗ್ತಾ ಇಲ್ಲ. ಇಷ್ಟೊತ್ತಿಗೆ ನಾವು ಆಲ್ರೆಡಿ ಕೂಡಲ ಸಂಗಮದಲ್ಲಿ ಇರಬೇಕಾಗಿತ್ತು. ಬಟ್ ಚಿತ್ರದುರ್ಗದಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಹಾಗಾಗಿ ಅದರಿಂದ ಒಂದು 2 ಅವರ್ಸ್ ಡಿಲೇ ಆಯಿತು. ಈಗ ಏನಾಗಿದೆ ಅಂದರೆ ಕೂಡ್ಲಿಗಿಗೆ ನಾವು ಒಂದು 6 ಕಿಲೋಮೀಟರ್ಸ್ ದೂರದಲ್ಲಿದ್ದೀವಿ. ನಾವೀಗ ಕೂಡಲ ಸಂಗಮಗೆ ಇಲ್ಲಿಂದ ಇನ್ನೂ 180 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ನಾವು ಡೈರೆಕ್ಟಾಗಿ ಹೋದ್ರೂ ಮಿನಿಮಮ್ ಅಂದ್ರೂ 3 ಅವರ್ಸ್ ಆಗುತ್ತೆ. ಅಂದರೆ ಆಲ್ಮೋಸ್ಟು 10:30-11 o'clock ಆಗುತ್ತೆ. ಮತ್ತು ಈಗ ಬ್ರೇಕ್ಫಾಸ್ಟ್ ಅಲ್ಲಿ ಪ್ರಿಪೇರ್ ಮಾಡಿ ತಿನ್ನೋಷ್ಟರಲ್ಲಿ ಅದು ಬ್ರೇಕ್ಫಾಸ್ಟ್ ಆಗಿರಲ್ಲ, ಲಂಚ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಏನು ಮಾಡಿದ್ದೀವಿ ಅಂದರೆ ಈಗ ಕೂಡ್ಲಿಗಿ ಹತ್ರ ಒಂದು ಪೆಟ್ರೋಲ್ ಬಂಕ್ ಸಿಕ್ತು ನಮಗೆ. ಅದ್ರ ಪಕ್ಕದಲ್ಲೇ ಒಂದು ಡಾಬಾ ಇತ್ತು. ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಇಲ್ಲೇ ಫುಡ್ನೆಲ್ಲ ಪ್ರಿಪೇರ್ ಮಾಡಿ ಬ್ರೇಕ್ಫಾಸ್ಟ್ ಮಾತ್ರ ಪ್ರಿಪೇರ್ ಮಾಡಿ ಇವಾಗ ಇಲ್ಲಿ ತಿನ್ನೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಓಕೆ, ನೆಕ್ಸ್ಟು ಇಲ್ಲಿಂದ ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಡೈರೆಕ್ಟ್ ಕೂಡಲ ಸಂಗಮಗೆ ಹೋಗ್ಬಿಡ್ತೀವಿ. ಆಮೇಲೆ ಅಲ್ಲಿರೋ ಪ್ಲೇಸಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೀವಿ. ಬನ್ನಿ ನೋಡೋಣ ಬ್ರೇಕ್ಫಾಸ್ಟಲ್ಲಿ ಏನಿದೆ ಇವತ್ತು ಅಂತ. ಸೊ ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ಟೂರ್ ಮ್ಯಾನೇಜರ್ ಆಗಿದ್ದಂಥ ಪವಿತ್ರ ಅವರು. ಹಲೋ ಪವಿತ್ರ ಅವರೇ, ಹೇಗಿದ್ದೀರಾ? ಓಕೆ, ನಾನು ಚೆನ್ನಾಗಿದ್ದೀನಿ. ನೋಡ್ತಾ ಇದ್ದೀರಾ ನಿನ್ನೆಯಿಂದ. ಓಕೆ, ಹೇಳಿ ನಿಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಈ ಟೂರ್ಸಲ್ಲಿ, ಈ ಪ್ಯಾಕೇಜಲ್ಲಿ? ಅದೇ ಎಲ್ಲರೂ ಟ್ರಾವೆಲ್ ಮೆಂಬರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು. ಓಕೆ, ಆಮೇಲೆ ಗೈಡ್ ಮಾಡೋದು, ಓಕೆ, ಇಂಟ್ರಕ್ಷನ್ ಕೊಡೋದು, ಎಲ್ಲ ನೋಡ್ಕೋಬೇಕಲ್ಲ, ಯಾವುದೇ ರೀತಿಯಿಂದ ಪ್ರಾಬ್ಲಮ್ಸ್ ಆಗ್ತಾ ಇರ್ತಾರೆ. ಓಕೆ, ಸೊ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 1 year-ಇಂದ. ನಿಮಗೆ ಏನಕ್ಕೆ ಅನ್ನಿಸ್ತು ಈ ಥರ ಈ ಫೀಲ್ಡ್ ಬರಬೇಕು ಅಂತ? ನನಗೆ ಆ್ಯಕ್ಚುಲಿ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಓಕೆ, ಸೊ ಹಾಗಾಗಿ ಕಂಪ್ನಿಗೆ ಹೊಸದಾಗಿ ಜಾಯ್ನ್ ಆಗಿದ್ದೂ ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಟ್ರಾವೆಲ್ ಎಲ್ಲ ಮಾಡೋದು ತುಂಬಾ ಇಷ್ಟ ನನಗೆ. ಓಕೆ, ತಿಂಗಳಿಗೆ ಎಷ್ಟು ಟ್ರಿಪ್ ಮಾಡ್ತೀರಾ ಪವಿತ್ರ ಅವರೇ? ತುಂಬ ಏನು ಮೆಂಬರ್ಸ್ ಇದ್ದಾರೆ. ಸೊ ಒಬ್ಬರೊಬ್ಬರು ಶೇರ್ ಮಾಡ್ಕೊಂಡು ಹೋಗ್ತೀವಿ, ಯಾರು ಫ್ರೀ ಇರ್ತಾರೆ ಆ ಥರ. ಓಕೆ ಓಕೆ, ಥ್ಯಾಂಕ್ ಯು ರೀ. ಸೊ ಇವತ್ತು ಬ್ರೇಕ್ಫಾಸ್ಟು ಉಪ್ಪಿಟ್ಟು ಮತ್ತು ಅದ್ರ ಜೊತೆಗೆ ಸೈಡಿಗೆ ಪಿಕಲ್ಲು. ನೀರು ನಿಮ್ದೇನಾ ಅದು? ಜಿಮ್ಗೆ ಹಾಕ್ತೀನಿ. ತುಂಬ ಚೆನ್ನಾಗಿದೆ ಹೋಟೆಲ್ ಇದು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆಪ್ಪ. ಈ ಥರ ಮಂಚದ ಮೇಲೆ ಕೂತ್ಕೊಂಡು ಸುಮಾರು ವರ್ಷನೇ ಆಗೋಯ್ತು ನನಗೆ. ಬನ್ನಿ. ಗುಡ್ ಮಾರ್ನಿಂಗ್ ಸರ್, ಮೇಡಮ್, ಎಲ್ರಿಗೂ ನಮಸ್ಕಾರ. ಸಾರಿ ಫಾರ್ ಡಿಲೇ. ನೆನ್ನೆ ಎಲ್ಲ ಆ ಥರ ಎಲ್ಲ ಆಗಿದ್ದಕ್ಕೆ
ಕ್ಷಮೆ ಕೇಳ್ತೀವಿ. ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು, ನೀವೇ ನೋಡಿದ್ರಲ್ವಾ, ಏನೇನು ಅನ್ಎಕ್ಸ್ಪೆಕ್ಟೆಡ್ ಆಗೆಲ್ಲ ಆಯಿತು. ಹಾಗಾಗಿ ಎಲ್ಲದಕ್ಕೂ ಸಾರಿ ಕೇಳ್ತಿದ್ದೀವಿ. ಆ್ಯಂಡ್ ಇವತ್ತಿನ ಪ್ರೋಗ್ರಾಮ್ಸ್ ಬಂದ್ಬಿಟ್ಟು ಕೂಡಲ ಸಂಗಮ ಹೋಗೋದು. ಇವಾಗ ಅಲ್ಲೆಲ್ಲ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಮತ್ತು ದತ್ತಾತ್ರೇಯ ಟೆಂಪಲ್ ಎಲ್ಲ ನೋಡಿಕೊಂಡು ಪಂಡ್ರಾಪುರದಲ್ಲಿ ಸ್ಟೇ ಆಗ್ತೀವಿ ಇವತ್ತು. ಓಕೆನಾ, ನೈಟ್ ಸ್ಟೇ ಅಲ್ಲೇ ಇರುತ್ತೆ. ಸರ್ ID ಕಾರ್ಡ್ ಏನಿದೆ ಅದು ನೀವು ಬಸ್ಸಲ್ಲಿ ಒಂದು ಟೈಮ್ ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಟೈಮಲ್ಲೂ ಪ್ಲೀಸ್ ಇದನ್ನು ವೇರ್ ಮಾಡಿ. ಕೇಳಿಸ್ತೀವಿ ಏನಂದರೆ ಇವಾಗ ನಾವು ವಿಸಿಟಿಂಗ್ ಪ್ಲೇಸಸ್ ಹೋಗ್ತಿರ್ತೀವಲ್ವ, ಅವಾಗ ಎಲ್ಲನೂ ವೇರ್ ಮಾಡಿ. ಯಾಕಂದ್ರೆ ಒಂದು ಐ ಡಿ ಸಿಗುತ್ತೆ. ಆ್ಯಂಡ್ ಗ್ರೂಪ್ ಮೇಂಟೈನ್ ಮಾಡಿ ಆದಷ್ಟು ಮ್ಯಾಮ್. ಓಕೆನಾ, ಅಂದರೆ ಎಲ್ಲ ಸಿಂಗಲಾಗಿ ಹೋದರೆ ಫೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಟೈಮಿಂಗ್ಸ್ ಲೇಟ್ ಆಗಿಬಿಡುತ್ತೆ ಆಮೇಲೆ ರೀಚ್ ಆಗೋಕ್ಕೆ. ಸೊ ಹಾಗಾಗಿ ಎಲ್ಲ ಒಂದೇ ಗ್ರೂಪಲ್ಲಿ ಇದ್ದರೆ ಈಸಿಯಾಗಿ ಬೇಗ ಹೋಗ್ಬಿಟ್ಟು ಬೇಗ ಬಂದು ಬೇರೆ ಪ್ಲೇಸಸ್ ಕವರ್ ಮಾಡೋಕ್ಕೆ ಟೈಮ್ ಸಾಕಾಗುತ್ತೆ. ಎಂಟೈರ್ ಟ್ರಿಪ್ಪಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ನಿಮ್ದು ಯಾವುದೇ ಇಂಪಾರ್ಟೆಂಟ್ ಈಗ ಕಾಸ್ಟ್ಲಿ ಐಟಮ್ಸು ಅಥವಾ ಥಿಂಗ್ಸ್ ಏನಾದರೂ ಇದ್ದರೆ ಬಸ್ಸಲ್ಲಿ ಬಿಡೋದು ಅಥವಾ ಏನಾದರೂ ಅದನ್ನು ಮಾಡಬೇಡಿ. ಇನ್ ಕೇಸ್ ಆಮೇಲೆ ಮಿಸ್ ಆಯಿತು, ಕ್ರೂ ಮೆಂಬರ್ಸ್ ತೆಗೆದ್ರು ಅಥವಾ ಯಾರೋ ಬಂದರು ಗಾಡಿ ಒಳಗೆ, ಈ ಥರ ಎಲ್ಲ ಮಿಸ್ಯೂಸ್ ಆಗಬೇಡ ಅಂತ ಆದಷ್ಟು ಅದ್ರ ಬಗ್ಗೆ ಜಾಗ್ರತೆ ಮಾಡಿ. ಏನಾದರೂ ಕಾಸ್ಟ್ಲಿ ಐಟಮ್ಸ್ ಇದ್ದರೆ ಬಸವಣ್ಣನವರು ಕ್ರಿಸ್ತ ಶಕ 1134ರಲ್ಲಿ ಇವಾಗಿನ ಬಾಗೇವಾಡಿ ಅನ್ನೋ ಊರಿನಲ್ಲಿ ಮಗನಾಗಿ ಜನಿಸ್ತಾರೆ. ಇವರು ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಇವರ ಜನ್ಮ ಆಗುತ್ತೆ. ಮತ್ತೆ ಇವರು ಏನು ಮಾಡ್ತಾರೆ ಅಂತ ಅಂದರೆ, ಬಾಲ್ಯದಿಂದಲೇ ಇವರು ಮೂಢನಂಬಿಕೆಗಳು ಮತ್ತು ವೈದಿಕ ಧರ್ಮವನ್ನು ವಿರೋಧಿಸ್ತಾ ಬಂದಂಥವ್ರು. ಇವ್ರಿಗೆ ಏನು ಮಾಡ್ತಾರೆ ಅಂದರೆ, ಇವ್ರಿಗೆ ಅಕ್ಕ ಒಬ್ರು ಇರ್ತಾರೆ, ನಾಗಲಾಂಬಿಕೆ ಅಂತ. ಇವರಿಗೆ 9ನೇ ವರ್ಷ 8ನೇ ವರ್ಷದಲ್ಲಿ ಇವ್ರಿಗೆ ಜನವಾರ ಧಾರಣೆ ಮಾಡಬೇಕಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಸವಣ್ಣನವರು ಕಲಚೂರಿ ಬಿಚ್ಚಳ ಅವನ ಆಳ್ವಿಕೆನಲ್ಲಿರುತ್ತೆ. ಆ ಆಳ್ವಿಕೆನಲ್ಲಿ ಇರಬೇಕಾದ್ರೆ ಅವನ ಆಸ್ಥಾನದಲ್ಲಿ ಒಬ್ಬ ಬಲದೇವ ಅಂತ ಅಂದ್ಬಿಟ್ಟು ಮಂತ್ರಿ ಇರ್ತಾನೆ. ಆ ಮಂತ್ರಿಗೆ ಒಬ್ಬ ಮಗಳಿರ್ತಾಳೆ, ಗಂಗಾಂಬಿಕೆ ಅಂದ್ಬಿಟ್ಟು. ಅವನು ಏನು ಮಾಡ್ತಾನೆ, ಮಗಳಿಗೆ ಮದುವೆ ಮಾಡೋದಕ್ಕೆ ವರ್ಣನ ಹುಡುಕ್ತಾ ಇರುವಂಥ ಸಂದರ್ಭದಲ್ಲಿ ಒಂದ್ಸರಿ ಕೂಡಲ ಸಂಗಮದಲ್ಲಿ ಒಂದು ಜಾತ್ರೆಯ ಕಾರ್ಯಕ್ರಮಕ್ಕೆ ಬರ್ತಾನೆ ಬಲದೇವ. ಆ ಜಾತ್ರಾ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿ ಇರ್ತಕ್ಕಂಥ ಜನಗಳು ಬಸವಣ್ಣನವರ ಬಗ್ಗೆ, ಅವರ ಆಚಾರ ವಿಚಾರ, ನಡೆ ನುಡಿ, ವ್ಯಕ್ತಿತ್ವದ ಬಗ್ಗೆ ಇವನಿಗೆ ಕಿವಿಗೆ ಬೀಳುತ್ತೆ. ಇವನೇನು ಮಾಡ್ತಾನೆ, ಈ ವ್ಯಕ್ತಿನೇ ನನ್ನ ಮಗಳಿಗೆ ಸೂಕ್ತವಾದ ವರ ಅಂತ ಅಂದ್ಬಿಟ್ಟು ನಿಶ್ಚಯ ಮಾಡಿ ಅದನ್ನು. ಜೈ ಶ್ರೀ ಕೃಷ್ಣ ಎಲ್ಲರಿಗೂ. ನನ್ನ ಹೆಸರು ಅಮೃತ ಭಾಸ್ಕರ್ ಅಂತ ಹೇಳ್ಬಿಟ್ಟು. ನಾನು ಇದು ಮೊದಲನೇ ಸತಿ ಬರ್ತಾ ಇರೋದು. ಅನಂತು ಅವ್ರಿಗೆ ಫೋನ್ ಮಾಡಿದಾಗ ಅವರು ತುಂಬ ಹಿರಿಯರು ಅಂತ ಹೇಳ್ಬಿಟ್ಟು ನನಗೆ ಅನಿಸಿದ್ದು. ಅವ್ರನ್ನ ನೋಡಿರಲಿಲ್ಲ ನಾನು. ಅಪ್ಪ ಅಪ್ಪ ಅಂತಾನೆ ಕರೀತಾ ಇದ್ದೆ ನಾನು. ಅಪ್ಪ ಅಂತಾನೆ ಕರೀತಾ ಇದ್ದೆ ನಾನು. ಅವರು ಕೆಲವೊಂದು ಮಾಹಿತಿಗಳನ್ನು ನನಗೆ ಸಹಾಯ ಮಾಡಿದ್ರು, ಆ ಥರ ಈ ಥರ ಅಂತ ಹೇಳ್ಬಿಟ್ಟು. ನಾನು ಲತಾ ಪವಾರ್ ಅಂತ. ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು. ಮದುವೆ ಆಗಿ KGF ಹೋದೆ. ಆಮೇಲೆ ಅಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಒಂದು 18 ವರ್ಷ ಕೆಲಸ ಮಾಡಿದೆ, ಇಂಗ್ಲೀಷ್ ಲೆಕ್ಚರರ್ ಆಗಿ. ನಮ್ಮ ಯಜಮಾನರು ಬೆಮ್ಮಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗ ರಿಟೈರ್ಡ್ ಆದಮೇಲೆ ಮಕ್ಕಳು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಈಗ ಈ ಟ್ರಿಪ್ ಒಂದು 3 ತಿಂಗಳಿಗೆ ಅನ್ಸತಿ ಎಲ್ಲಾದರೂ ಟ್ರಿಪ್ ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನರಸಿಂಹಯ್ಯ ಅಂತ. ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಸಬ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ನಾನು ಆಗಾಗ್ಗೆ ಪ್ರವಾಸ ಹೋಗ್ತಿರ್ತೀನಿ, ಸ್ಥಳಗಳನ್ನು ನೋಡಿದ್ದೀನಿ, ಸುಮಾರು ಟ್ರಾವೆಲ್ಸ್ನಲ್ಲಿ ಪ್ರಯಾಣ ಮಾಡಿದ್ದೀನಿ. ಈಗ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಮ್ಮ ಅಂತ, ದಾವಣಗೆರೆಯಿಂದ ಬಂದಿದ್ದೀವಿ. ತುಂಬ ಇಷ್ಟ ಆಯಿತು ನಮಗೆ ಟೂರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜೇಂದ್ರ, ನನ್ನ ವೈಫ್ ಹೆಸರು ಅನಿತಾ ನಾಯಕ್. ನಾನು ಫಸ್ಟ್ ಟೈಮ್ ಈ ಟೂರಿಗೆ ಬರ್ತಾ ಇದ್ದೀನಿ. ಮೊದಲು ಹೂಡಿಕೆಯ ಮಾಡುವರೆ ಒಂದೇ ಮೊದಲು ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು ಹೂಡಿಕೆಯ ಮಾಡುವರೆ ಒಂದೇ ಮೊದಲು. ಗಾಯತ್ರಿ ದೇವಿ ಅಂತ.
ಹೆಬ್ಬಾಳಿಂದ ಬಂದಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಸಾಯಿರಾಗ ಟೂರಿಂದ ಬರ್ತಾ ಇರೋದು. ಓಕೆ ಆಯಿತು. ನಿನ್ನೆಯಿಂದ ನನಗೊಬ್ಬರು ಇನ್ನೊಬ್ಬ ಮಗ ಫ್ರೆಂಡ್ ಆಗಿದ್ದಾರೆ, ಮಗ ಆಗಿದ್ದಾರೆ ವಿಜಯ್ ಕುಮಾರ್ ಅಂತ. ಅವ್ರು ನನ್ನ ತುಂಬ ಕೇರಾಗಿ ಹ್ಯಾಂಡಲ್ ಮಾಡ್ತಾರೆ. ಹ್ಯಾಪಿ ಹೋಗಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಕೇಳಿದ್ರು ಕೊಡಕ್ಕೆ ರೆಡಿ ಇದ್ದೀನಿ. ಪ್ರೀತಿ ತುಂಬಾ ಜನ ಮಕ್ಕಳುಗಳು ಕಾಯ್ತಾ ಇದ್ದಾರೆ. ಅವರು ನನಗೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಅಶ್ವಿನಿ ಅಂತಲೂ ಬೆಂಗಳೂರಿಂದ ಬರ್ತಾ ಇದ್ದೀವಿ. ನಾವು ಬ್ಯಾಂಗ್ಳೂರಿಂದಾನೇ ಮೇಡಮ್ ಬರ್ತಾ ಇರೋದು. ಎಲ್ಲರೂ ಬೆಂಗಳೂರಿಂದಾನೇ ಬರ್ತಾ ಇರೋದು. ಬಟ್ ಇದನ್ನ ನಂಗೆ ಫಸ್ಟ್ ನೋಡ್ತಾ ಇರೋದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲೆಲ್ಲ ಅವರು ಸಾಯಿರಾಗ ಟೂರಿಸಮಿಂದ ಫಾಲೋ ಮಾಡ್ತಾ ಇದ್ದೆ ಒಂದು 3-4 ಮಂತ್ಸಿಂದ. ಬಟ್ ರಿವ್ಯೂಸ್ ಏನೂ ಇರಲಿಲ್ಲ. ಆದರೆ ನೋಡಿಬಿಟ್ಟು ಅವ್ರದ್ದು ಪ್ಯಾಕೇಜ್ ಅಮೌಂಟ್, ಆಮೇಲೆ ಅವ್ರಿಗೆ ಕೊಡ್ತಿರೋ 18 ಎಲ್ಲ ನೋಡಿಬಿಟ್ಟು ಲೈಕ್ ಆಯಿತು ಅವ್ರದ್ದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾಸ್ಕರಾಚಾರ್ ಅಂತ. ನಾವು ಬೆಂಗಳೂರು ಗಿರಿನಗರದಿಂದ ಬಂದಿದ್ದೇವೆ. ನಾವೊಂದು 5 ಜನ ಸ್ನೇಹಿತರು ಬಂದಿದ್ದೇವೆ. ಇವರೆಲ್ಲರಿಗೂ ನಾನೇ ಮೋಟಿವೇಟ್ ಮಾಡಿ ಚೆನ್ನಾಗಿರುತ್ತೆ ನಮ್ಮ ಅನಂತ್ ಪದ್ಮನಾಭ ಅವ್ರದ್ದು ಟ್ರಿಪ್ಪು ಹೋಗ್ಬರೋಣ ಅಂತ ಕನ್ವಿನ್ಸ್ ಮಾಡಿ ನಾನು 5 ಜನ ನನ್ನ ಕಡೆಯಿಂದ ಕರ್ಕೊಂಡು 5 ಜನ ಒಟ್ಟಿಗೆ ಬಂದಿದ್ದೀನಿ. ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ. ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ. ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ. ನಾನು ಅನಂತನಾರಾಯಣ ಅಂತ ಮೈಸೂರಿಂದ ಬಂದೇನೆ. ವೈದ್ಯಕೀಯ ಇಲಾಖೆ ಕೆಲಸ ಮಾಡ್ತಾ ಇದ್ದೆ. ನಿವೃತ್ತಿ ಒಂದೇ 10 ವರ್ಷ ಆಗಿದೆ. ಶರಣು ಶರಣಯ್ಯ ಶರಣು ಕನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಕನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನನಿಸಿನಲಿಯೋದು ನೋಡೋಕೆ ಚೆನ್ನ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಾಥ್ ಅಂತ. ನಾನು ಆದರ್ಶ ನಗರ ಅರಸನಕುಂಟೆಯಿಂದ ಬಂದಿದ್ದೀನಿ. ನಾನು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ಮಾಡಿ ನಿವೃತ್ತಿ ಹೊಂದಿರುತ್ತೇನೆ. ಸಿದ್ದೇಶ್ ಮೂರ್ತಿ ಅಂದ್ಬಿಟ್ಟು ನಾನು ಬೆಂಗಳೂರು ಕೆಂಗೇರಿ ಉಪನಗರದಿಂದ ಬಂದಿದ್ದೀನಿ. ನಮಗೆ 2 ಗಂಡ್ಮಕ್ಳಿದ್ದಾರೆ. ಆತ್ಮ ರಾಮ ಆನಂದ ರಮಣ, ಆತ್ಮ ರಾಮ ಆನಂದ ರಮಣ, ಆತ್ಮ ರಾಮ ಆನಂದ ರಮಣ, ಆತ್ಮ ರಾಮ ಆನಂದ ರಮಣ. ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ. ಭವಭಯಹರಣ ವಂದಿತ ಜನನ ಗಜಾನನ, ಪಾರ್ವತಿವರ ಸುತ ಗಜಾನನ. ಪಾಲಿಸು ಎನ್ನನು ಗಜಾನನ, ಪಾಲಿಸು ಎನ್ನನು ಗಜಾನನ. ನಂಬೋದರನೇ ನಂಬಿದೆ ನಿನ್ನನು, ಕೈಬಿಡಬೇಡವೋ ಗಜಾನನ, ಕೈಬಿಡಬೇಡವೋ ಗಜಾನನ. ಶುಭೋದಯ, ಗುಡ್ ಮಾರ್ನಿಂಗ್. ನನ್ನ ಹೆಸರು ಪ್ರವೀಣ ಅಂತ. ನಾನು L&T ರಿಟೈರ್ಡ್ ಎಂಪ್ಲಾಯಿ. ನನಗೆ 2 ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು. ಹಾಯ್ ಫ್ರೆಂಡ್ಸ್, ರಾಗ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಬ್ಯಾಂಗ್ಳೂರಿಂದ ಶಿರ್ಡಿ ಪ್ಯಾಕೇಜ್ನ ಡೇ 1ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವೀಗ ರೀಚ್ ಆಗಿದ್ದೀವಿ ಕೂಡಲ ಸಂಗಮಕ್ಕೆ. ಟೈಮ್ ಇವಾಗ ಬಂದ್ಬಿಟ್ಟು 1 ಗಂಟೆ ಆಗ್ತಾಯಿದೆ. ಈಗ ನಾವು ನಮ್ಮ ಅಕಾಮಿಡೇಷನ್ ಹತ್ರ ಬಂದಿದ್ದೀವಿ. ಇದು ಜೈನ್ ದರ್ಶನ್ ಯಾತ್ರಿ ನಿವಾಸ. ಓಕೆ, ಸೊ ಇಲ್ಲಿಗೆ ನಾವು ಟೈಮಿಂಗ್ ಬೆಳಿಗ್ಗೆ 6 ಗಂಟೆಗೆ ಬರಬೇಕಾಗಿತ್ತು. ಬಟ್ ಸೊ ಅನ್ಎಕ್ಸ್ಪೆಕ್ಟೆಡ್ ಡಿಲೇಸಿಂದ ನಾವು ಮಧ್ಯಾಹ್ನ 1 ಗಂಟೆಗೆ ರೀಚ್ ಆಗಿದ್ದೀವಿ. ಸೊ ಈಗ ನಾವು ಈ ಹೋಟೆಲಲ್ಲಿ
ಫ್ರೆಶ್ ಅಪ್ ಆಗಿ ಓಕೆ. ಸೊ ನಮ್ಮ ಲಗೇಜ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ದರ್ಶನಕ್ಕೆ ಹೋಗ್ತೀವಿ. ಆಮೇಲೆ ದರ್ಶನ ಮುಗಿಸ್ಕೊಂಡು ಬಂದು ಲಂಚ್ ಮುಗಿಸ್ಕೊಂಡು ಇಲ್ಲಿಂದ ಗಾಣಗಾಪುರಕ್ಕೆ ಹೋಗ್ತೀವಿ. ಸೊ ಗಾಣಗಾಪುರ ಕೂಡ ಇಲ್ಲಿಂದ ಒಂದು 4 hours ಜರ್ನಿ ಅಂತ. ಆಮೇಲೆ ಟೆಂಪಲ್ ಕೂಡ ಇಲ್ಲಿಗೆ ಹತ್ರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ಸಂಗಮೇಶ್ವರ ದೇವಸ್ಥಾನ, ಆಮೇಲೆ ಐಕ್ಯ ಮಂಟಪ. ಸಂಗಮದಲ್ಲಿ ನಾವು ಇವತ್ತು ನೋಡೋದು ಸಂಗಮೇಶ್ವರ ಟೆಂಪಲ್, ಒಂದು ಐಕ್ಯ ಮಂಟಪ. ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿಗಳ ಸಂಗಮ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಕೂಡಲ ಸಂಗಮ ಅಂತ ಕರೀತಾರೆ. ಬನ್ನಿ ಈ ಜೈನ್ ದರ್ಶನ್ ಯಾತ್ರಿ ನಿವಾಸ್ನ ಎಕ್ಸ್ಟೀರಿಯರ್ ವ್ಯೂ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಈ ಕಡೆ ಇರೋದು ಎಂಟ್ರೆನ್ಸ್, ಸುತ್ತ ಮರಗಳಿದ್ದಾವೆ. ಆ್ಯಕ್ಚುಲಿ ಕೂಡಲ ಸಂಗಮಕ್ಕೆ ಒಂದು 10 kilometers ದೂರ ಇರಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು. ಒಂಥರ ನಮಗೆ ವೆಲ್ಕಮ್ ಕೊಡ್ತು ಮಳೆ ಹಂಗೆ. ಬಟ್ ಇವಾಗ ಸ್ಟಾಪ್ ಆಯಿತು, ಇಲ್ಲ ಅಂದಿದ್ರೆ ಹಾಗೆ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದ್ದರೆ ತುಂಬ ಪ್ರಾಬ್ಲಮ್ ಆಗೋದು ನಮಗೆ ದರ್ಶನ ಮಾಡೋದಕ್ಕೆ. ಇದೇ ನೋಡಿ ಜೈನ್ ದರ್ಶನ್ ಯಾತ್ರಿ ನಿವಾಸ. ನಾವಿಲ್ಲಿ ಸ್ಟೇ ಮಾಡಲ್ಲ, ಜಸ್ಟ್ ಫ್ರೆಶ್ ಅಪ್ಗೋಸ್ಕರ ಅಷ್ಟೇ. ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಲಂಚ್ ಮಾಡಿಕೊಂಡು ಹೊರಟ್ಬಿಡ್ತೀವಿ. ಇದು ನಮ್ಮ ಬಸ್ಸು. ನಮ್ಮ ಲಗೇಜ್ನೆಲ್ಲ ಮೇಲೆ ಕಟ್ಬಿಟ್ಟಿದ್ದಾರೆ. ಲಗೇಜ್ ಕೆಳಗಡೆ ಇಳಿಸಿದ ತಕ್ಷಣ ಎಲ್ಲರೂ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆದಷ್ಟು ಬೇಗ ನಾವು ದೇವ್ರ ದರ್ಶನಕ್ಕೆ ಹೋಗ್ತೀವಿ. ಈ ಗೆಸ್ಟ್ ಹೌಸಲ್ಲೇ ನಮಗೆ ಒಂದು ಶಾಪ್ ಕೂಡ ಇದೆ, ಆಮೇಲೆ ಹೋಟೆಲ್ ಕೂಡ ಇದೆ ಕೆಳಗಡೆ. ನೀವು ಇನ್ ಕೇಸ್ ಕೂಡಲ ಸಂಗಮದಲ್ಲಿ ಈ ಯಾತ್ರಿ ನಿವಾಸಲ್ಲಿ ಟಿಕೆಟ್ ರೂಮ್ ಬುಕ್ ಮಾಡ್ಕೊಬೇಕು ಅಂದರೆ ಈ ನಂಬರ್ಗೆ, ಈ ಮೊಬೈಲ್ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಯಾತ್ರಿ ನಿವಾಸ ಪಕ್ಕದಲ್ಲೇ ನಮಗೆ ಅಡುಗೆ ಮನೆ ಇದೆ, ಇಲ್ಲಿ ಅಡುಗೆ ಕೂಡ ಮಾಡ್ಕೊಬೋದು. ಇವಾಗ ನಮ್ಮ ಮಧ್ಯಾಹ್ನದ ಊಟ ಇಲ್ಲೇ ಪ್ರಿಪೇರ್ ಮಾಡ್ತಾರೆ. ಟೈಮ್ ಇವಾಗ ಕರೆಕ್ಟಾಗಿ 2 ಗಂಟೆ ಆಗ್ತಾಯಿದೆ. ಫ್ರೆಶ್ ಅಪ್ ಆಗಿದ್ದಾಯಿತು, ಜಸ್ಟ್ 5 minutesಲ್ಲಿ ರೆಡಿ ಆಗ್ಬಿಟ್ಟು. ಯಾಕಂದರೆ ಇವಾಗ ತುಂಬ ಟೈಮ್ ಶಾರ್ಟೇಜ್ ಇದೆ. ಇವಾಗ ಎಲ್ಲರೂ ಆಲ್ಮೋಸ್ಟ್ ಬಂದಿದ್ದಾರೆ. ಇವಾಗ ದೇವಸ್ಥಾನ ಹತ್ರ ಹೋಗ್ತೀವಿ ಬಸ್ಸಲ್ಲೇ. ಆಮೇಲೆ ಮತ್ತೆ ರಿಟರ್ನ್ ಬಂದು ಇಲ್ಲಿ ಲಂಚ್ ಪ್ರಿಪೇರ್ ಆಗಿರುತ್ತೆ. ಅಷ್ಟೊತ್ತಿಗೆ ಲಂಚ್ ಮಾಡಿಬಿಟ್ಟು ನಮ್ಮ ಲಗೇಜ್ ಎಲ್ಲ ತೊಗೊಂಡು ಇಲ್ಲಿಂದ ಸ್ಟ್ರೈಟು ಗಾಣಗಾಪುರ. ಇವಾಗ ದೇವಸ್ಥಾನ ಗೊತ್ತಿರೋಂಗೆ ದರ್ಶನ ಮತ್ತು ಅಲ್ಲಿ ಕೂಡಲ ಸಂಗಮ, ಐಕ್ಯ ಮಂಟಪ ಎಲ್ಲ ಸೇರಿಸಿ ಒಂದು 1.5 hour ಆಗ್ಬೋದು. ಅನ್ಕೋತಿದೆ ನಿಮಗೆ. ಸೊ ಪ್ರೆಸೆಂಟ್ ನಾವೀಗ ನೋಡ್ತಾ ಇರೋದು ಸಂಗಮ. ಇಲ್ಲಿ 2 ನದಿ, ಒಂದು ಕೃಷ್ಣ ಮತ್ತು ಒಂದು ಮಲಪ್ರಭಾ, 2 ನದಿ ಕೂಡ ಜಾಯಿನ್ ಆಗುತ್ತೆ. ಅದಕ್ಕೆ ಇದನ್ನು ಸಂಗಮ ಅಂತಾರೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಇದು ನೋಡ್ತಾ ಇದ್ರೆ ಒಂಥರ ಸಮುದ್ರ ಥರ ಕಾಣಿಸ್ತಾ ಇದೆ ಹಂಗೆ. ಪ್ರೆಸೆಂಟ್ ನಾವೀಗ ನೋಡ್ತಾ ಇರೋದು ಕೂಡಲ ಸಂಗಮೇಶ್ವರ ದೇವಾಲಯ. ಔಟ್ಸೈಡ್ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಈ ಕಡೆ ಐಕ್ಯ ಮಂಟಪ,
ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಐಕ್ಯ ಮಂಟಪಕ್ಕೆ ಹೋಗೋಣ. ಕೂಡಲ ಸಂಗಮೇಶ್ವರ ದೇವಸ್ಥಾನದ ಎಂಟ್ರೆನ್ಸಲ್ಲಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ, ದರ್ಶನ ಮಾಡೋಣ, ಸಂಗಮೇಶ್ವರ ಸ್ವಾಮಿ ದರ್ಶನ. ನಮಸ್ತೆ. ಸಂಗಮೇಶ್ವರ ದರ್ಶನ ಆದಮೇಲೆ ನಾವೀಗ ಐಕ್ಯ ಮಂಟಪದ ಮುಂದೆ ಇದ್ದೀವಿ. ಈ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ, ಅಲ್ಲೂ ಕೂಡ ಚೆನ್ನಾಗಿರುತ್ತಂತೆ. ಪ್ರೆಸೆಂಟ್ ನಾವೀಗ ಶ್ರೀ ಬಸವೇಶ್ವರ ಐಕ್ಯ ಮಂಟಪ ಹತ್ರ ಇದ್ದೀವಿ. ಇಲ್ಲಿ ಕೆಳಗಡೆ ಹೋಗಬೇಕು. ತುಂಬ ಆಡಿದೊಡೆ ಎನ್ನೊಡೆಯನಿಗಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಆಡಿದೊಡೆ ಎನ್ನೊಡೆಯನಿಗಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಎನ್ನ ಬಡತನವ ಭಿನ್ನೈಸುವೆ. ಇಳಿಯೋದಕ್ಕೆ ಒಂದು ಕಡೆ ಸ್ಟೆಪ್ಸ್ ಆದರೆ ಹತ್ತೋದಕ್ಕೆ ಒಂದು ಕಡೆ ಸ್ಟೆಪ್ಸ್ ಇದೆ. ತುಂಬ ಚೆನ್ನಾಗಿದೆ ಐಕ್ಯ ಮಂಟಪ. ಐಕ್ಯ ಮಂಟಪ ಅಂತ ಇದನ್ನೇನಕ್ಕೆ ಕರೀತಾರೆ ಅಂದರೆ ಇದು ಬಸವಣ್ಣನವರ ಸಮಾಧಿ. ಸೊ ಬೇಸಿಕಲಿ ಐಕ್ಯ ಮಂಟಪ ಅನ್ನೋದು ವಾಟರ್ ಮಧ್ಯದಲ್ಲಿದೆ. ಒಂದು ಕಡೆ ಮಲಪ್ರಭಾ ನದಿ, ಇನ್ನೊಂದು ಕಡೆ ಕೃಷ್ಣಾ ನದಿ. ಅದ್ರ ಮಧ್ಯದಲ್ಲಿ ನಾವು ಕೆಳಗಡೆ ಇಷ್ಟು ಸ್ಟೆಪ್ಸ್ ಹಿಡಿದ್ಬಿಟ್ಟು ಕೆಳಗಡೆ ಹೋಗಬೇಕು. ಅದೇ ನೋಡಿ ಇದು ಸ್ಪೆಷಾಲಿಟಿ. ಈ ಕೂಡಲ ಸಂಗಮ ಅನ್ನೋದು ಬಾಗಲಕೋಟೆ ಡಿಸ್ಟಿಕಲ್ಲಿ ಬರುತ್ತೆ. ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡಿದ್ರೆ ನದಿ ಕೆಳಗಡೆ ಹರಿತಾ ಇದೆ, ಬಟ್ ಒಂಥರ ನಾವೇ ಮೂವ್ ಆದಂಗೆ ಅನ್ನಿಸ್ತಾ ಇದೆ ನಮಗೆ. ನೋಡಿ ಮಳೆ ಬರ್ತಾ ಇದೆ ಜೋರಾಗಿ. ಐಕ್ಯ ಮಂಟಪಕ್ಕೆ ಎಡಗಡೆ ಇರೋದು ಮಲಪ್ರಭಾ ನದಿ, ಬಲಗಡೆ ಇರೋದು ಕೃಷ್ಣಾ ನದಿ. ಇದು ಕೃಷ್ಣಾ ನದಿ, ಈ ಕಡೆ ಇರೋದು ಮಲಪ್ರಭಾ ನದಿ. ಕೂಡಲ ಸಂಗಮದಲ್ಲಿ ಐಕ್ಯ ಮಂಟಪ, ಸಂಗಮೇಶ್ವರ ದೇವಸ್ಥಾನ,
ಆಮೇಲೆ ಕೃಷ್ಣ ಮತ್ತು ಮಲಪ್ರಭಾ ನದಿಯ ಸಂಗಮ ನೋಡಿದ್ವಿ. ಈ ಜಾತವೇದ ಮುನಿಗಳ ಗದ್ದುಗೆ. ಸೊ ಇದು ನೋಡಿ ಫ್ರೆಂಡ್ಸ್, ಇದು ಬಸವಣ್ಣನವರ ಗುರುಗಳಾದಂಥ ಜಾತವೇದ ಅವರ ಗದ್ದುಗೆ ಅಂದರೆ ಸಮಾಧಿ. ಚೆನ್ನಾಗಿತ್ತಾ? ಓಕೆ, ಟೈಮ್ ಇವಾಗ ಕರೆಕ್ಟಾಗಿ 9:40 ಆಗ್ತಿದೆ. ನಾವೀಗ ಗಣಗಾಪುರ ರೀಚ್ ಆಗಿದ್ದೀವಿ. ಸೊ ಟೆಂಪಲ್ ಅಂತೂ ಕ್ಲೋಸ್ ಆಗಿಬಿಟ್ಟಿದೆ. ಓಕೆ, ಇವಾಗ ಏನು ದರ್ಶನ ಆಗೋದಿಲ್ಲ. ಈಗ ಜಸ್ಟು ಟೆಂಪಲ್ ಮುಂದೆ ಹೋಗ್ಬಿಟ್ಟು ಕೈ ಮುಗಿದ್ಕೊಂಡು ಬಂದ್ಬಿಡೋದೆ. ಗಣಗಾಪುರದಲ್ಲಿ ಏನು ಫೇಮಸ್ ಅಂದರೆ ದತ್ತಾತ್ರೇಯ ದತ್ತಪೀಠ ಅನ್ನೋದು. ಆಮೇಲೆ ಇಲ್ಲೊಂದು ಮುಂದೆ ಒಂದು ಸಂಗಮ ಕೂಡ ಔಟ್ಸೈಡ್ ವ್ಯೂ ತೋರಿಸ್ಬಿಟ್ಟು ಆಮೇಲೆ ಸಂಗಮಕ್ಕೆ ಹೋಗ್ತೀವಿ. ಅದು ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಅಷ್ಟೇ. ಕ್ಲೋಸಾ ಸರ್? ಈ ದೇವಸ್ಥಾನ ಪ್ರತಿದಿನ ರಾತ್ರಿ 9 ಗಂಟೆ 10 ನಿಮಿಷಕ್ಕೆ ಕ್ಲೋಸ್ ಆಗುತ್ತಂತೆ. ಆಮೇಲೆ ಬೆಳಗ್ಗೆ 3 ಗಂಟೆಗೆ ಓಪನ್ ಆಗುತ್ತಂತೆ. ಈಗ ನಾವು ಇಲ್ಲಿ ಸ್ಟೇ ಮಾಡೋ ಸಿಚುವೇಷನಲ್ಲಿಲ್ಲ. ನೆಕ್ಸ್ಟ್ ಇವಾಗ ಪಂಡ್ರಾಪುರಕ್ಕೆ ಹೋಗಬೇಕು. ನಮಗೆ ಗೊತ್ತಿತ್ತು ಇದು ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಟೈಮ್ಗೆ. ಬಟ್ ಸ್ಟಿಲ್ ಅಟ್ಲೀಸ್ಟ್ ಔಟ್ಸೈಡಿಂದಾದರೂ ನೋಡೋಣ ಅಂತ ಬಂದ್ವಿ. ಬಟ್ ಅಟ್ಲೀಸ್ಟ್ ಸ್ವಲ್ಪ ಒಳಗಡೆ ಆದರೂ ಬಿಟ್ಟರು ನಮಗೆ. ಶ್ರೀ ದತ್ತ ನಿರ್ಗುಣ ಮಠ. ನಾನು ಲಾಸ್ಟ್ ವಾರ ಮುಂಬೈಯಿಂದ ಬ್ಯಾಂಗ್ಳೂರು ಬರಬೇಕಾದ್ರೆ ಗಾಣಗಾಪುರ ರೋಡ್ ಸ್ಟೇಷನಲ್ಲಿ ಪಾಸ್ ಆಗಿದೆ. ಆವಾಗ ಗಾಣಗಾಪುರ ಬರ್ತೀನಿ ಅಂದ್ಬಿಟ್ಟು ಕೂಡ ಅಂದ್ಕೊಂಡಿರಲಿಲ್ಲ, ಅದು ಅಷ್ಟು ಬೇಗ. ಈಗ ಗಾಣಗಾಪುರ ಟೆಂಪಲ್ ಒಳಗಡೆ ಇದ್ದೀನಿ. ಈ ದತ್ತಾತ್ರೇಯ ದೇವಸ್ಥಾನ ಇರೋದು ಗಾಣಗಾಪುರದಲ್ಲಿ. ಇದು ಅಫ್ಜಲ್ಪುರ ತಾಲೂಕು, ಆಮೇಲೆ ಕಲಬುರ್ಗಿ ಡಿಸ್ಟಿಕಲ್ಲಿ ಬರುತ್ತೆ. ದತ್ತಪೀಠ ದೇವಸ್ಥಾನ ನೋಡ್ಕೊಂಡ್ಮೇಲೆ ಇವಾಗ ನಾವು ಸಂಗಮ ಹತ್ರ ಬಂದಿದ್ದೀವಿ. ಇಲ್ಲಿ ಏನಕ್ಕೆ ಸಂಗಮ ಅಂತ ಕರೀತಾರೆ ಅಂದರೆ ಇಲ್ಲಿ 2 ನದಿ ಸೇರ್ಕೊಳ್ಳುತ್ತೆ. ಒಂದು ಭೀಮಾ, ಆಮೇಲೆ ಅಮರಾಜ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ನರಸಿಂಹ ಸರಸ್ವತಿ ಸ್ವಾಮೀಜಿಯವರು, ಲಾಸ್ಟ್ ಸ್ವಾಮೀಜಿಯವರು ಅಂತಂತ ಅವರು ಇಲ್ಲಿ 20-25 ವರ್ಷ ಇಲ್ಲಿದ್ರಂತೆ. ಈ ಪ್ಲೇಸ್ ಏನು ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ದತ್ತಾತ್ರೇಯ ದತ್ತಪೀಠ ಬಂದ್ಬಿಟ್ಟು ಫೇಮಸ್ಸು. ಏನಕ್ಕೆ ಅಂದರೆ ಈ ಮಾಟ ಮಂತ್ರ
ದೆವ್ವ ಭೂತ ಬಿಡ್ಸೋ ಅಂತ ಇರುತ್ತಲ್ಲ ಅದಕ್ಕೆ. ಸೊ ಅದು ಈ ಏನೇನಿದೆಯೋ ಆ ಟ್ರೆಡಿಷನ್ ಎಲ್ಲ ಇಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಅಶ್ವತ್ಥನ ಮರ. ಸೊ ಇಲ್ಲೇನಾದ್ರು ಅಂದ್ಕೊಂಡು ಕಟ್ಟಿದ್ರೆ ನಡೆಯುತ್ತೆ ಅನ್ನೋ ಇದಾ ಅದಕ್ಕೆ. ರೈಸ್ ಸಾಂಬಾರ್ ಇದೇನಿದು? ಓಕೆ, ಇದು ಮೊಸರು ಬಜ್ಜಿ ಪಾಯಸ ಓಕೆ. ಇದು ಪಲ್ಯ ಇದೆ. ಸೊ ಡಿನ್ನರ್ ಮುಗೀತು. ಈಗ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಇವಾಗ ಇಲ್ಲಿಂದ ಪಂಡ್ರಾಪುರ ಹೋಗ್ತೀವಿ, ಆಲ್ಮೋಸ್ಟ್ 180 ಕಿಲೋಮೀಟರ್ಸ್. ಸೊ ಇಲ್ಲಿಗೆ ಡೇ 1 ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತ್ಕೊಂಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.